ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ನಿಂದ ದುಡ್ಡು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ನಿನ್ನೆ ನೈಟ್ ಯೂಟ್ಯೂಬ್ ಗೂಗಲ್ ಆಡ್ಸೆನ್ಸ್ ಮೇಲಿನಿಂದ ನಿಮಗೊಂದು ಮೇಲ್ ಬಂದಿದೆ. ಆ ಒಂದು ಮೇಲ್ ನಾನು ನಿಮಗೆ ಸೈಡ್ ಹಾಕಿರ್ತೀನಿ, ನೀವು ನೋಡ್ಕೊಳ್ಬೋದು. ಈ ರೀತಿ ನಿಮಗೊಂದು ಮೇಲ್ ಬಂದಿದೆ. ಏನಪ್ಪ, ಇಂಪಾರ್ಟೆಂಟ್ ಯುವರ್ US ಟ್ಯಾಕ್ಸ್ ಫಾರ್ಮ್ ಎಕ್ಸ್ಪೈರ್ ಸೋನ್ ಅಂತ ಬಂದ್ಬಿಟ್ಟು ಈ ರೀತಿ ಒಂದು ಮೇಲ್ ಕಳಿಸಿದ್ದಾರೆ. ಆ ರೀತಿ ಒಂದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಿ ಅರ್ನ್ ಮಾಡ್ತಾ ಇದ್ದಾರೆ, ಯೂಟ್ಯೂಬ್ನಿಂದ ದುಡ್ಡು ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಈ ರೀತಿ ಮೇಲ್ ಬಂದು ರಿಸೀವ್ ಆಗಿದೆ. ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಆ ಒಂದು ಮೇಲಲ್ಲಿ ನೀವು ನೋಡ್ಕೊಳ್ಬೋದು. ತೆಳಗ್ಬಿಟ್ಟು ನೀವು ನೋಡ್ಕೊಳ್ಬೋದು, ತೆಳಗಡೆ ಸಬ್ಮಿಟ್ ಮೈ ಟ್ಯಾಕ್ಸ್ ಅಂದ್ರೆ ಡಾಕ್ಯುಮೆಂಟ್ಸ್ ಅಂತ ಇದೆ. ಇದು ಏನು, ಯಾವ ಒಂದು ಕಾರಣಕ್ಕೋಸ್ಕರ ಈ ರೀತಿ ಒಂದು ಮೇಲ್ ಬಂದಿದೆ? ಈ ಮೇಲು ನಾವು ಏನು ಸಬ್ಮಿಟ್ ಮಾಡಬೇಕು? ನಾವೇನಾದರೂ US ಟ್ಯಾಕ್ಸ್ ಫಾರ್ಮ್ ಫಿಲ್ಅಪ್ ಮಾಡಿದ್ರೆ ಏನಾಗುತ್ತೆ, ಇದು ಯಾವ ರೀತಿ ಮಾಡೋದು ಏನು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ನೀವು ಏನಾದರೂ ಒಂದು ವೇಳೆ ಸ್ವಲ್ಪ ಈ ಒಂದು ವಿಡಿಯೋ ನೆಗ್ಲೆಕ್ಟ್ ಮಾಡಿ ಅಂದರೆ ಸ್ವಲ್ಪ ಈ ಒಂದು ವಿಡಿಯೋ ನೋಡಲಿಲ್ಲ, ಇಂಪಾರ್ಟೆಂಟ್ ನೀವು ಬಿಟ್ಬಿಟ್ರೆ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಿಮ್ಮ ಪೇಮೆಂಟು ಓಲ್ಡಲ್ಲಿ ಇರುತ್ತೆ, ಯಾವುದೇ ಕಾರಣಕ್ಕೂ ಪೇಮೆಂಟ್ ಬಂದು ರಿಸೀವ್ ಆಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಏನು ಆ ಮೇಲು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಈ ಒಂದು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಂತಾರೆ ಪ್ಲೀಸ್ ಗರ್ಲ್ಸ್ ಬೇಗೊಂದು ಸಬ್ಸ್ಕ್ರೈಬ್ ಬಟನ್ ಟರ್ನ್ ಕ್ಲಿಕ್ ಮಾಡಿ. ಅದ್ರ ಜೊತೆ ಫೇಸ್ಬುಕ್ಕಲ್ಲಿ ಕೂಡ ನಾನೊಂದು ವಿಡಿಯೋ ನೋಡ್ತಾರೆ, ಜಸ್ಟ್ ನಾನು ಫೇಸ್ಬುಕ್ಕಲ್ಲಿ ಕೂಡ ಒಂದು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮರಿಬೇಡ ಅಂತ ಇವತ್ತು ಸ್ಟಾರ್ಟ್ನ ಬನ್ನಿ. ಏನೋ ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲು ಬಿಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ, ತುಂಬ ಸಿಂಪಲ್ ನೋಡ್ಕೊಳ್ಳಿ. ಏನಪ್ಪ ಅಂದರೆ ಯೂಟ್ಯೂಬ್ನಿಂದ ಎಲ್ಲರಿಗೂ ಕೂಡ ಒಂದು ಮೇಲ್ ರಿಸೀವ್ ಆಗಿದೆ. ನಿನ್ನೆ ನೈಟೇ ನೋಡ್ಕೊಳ್ಬೋದು. ಏನಪ್ಪ ಅಂತ ಈ ರೀತಿ ನೋಡಿ, ಇಂಪಾರ್ಟೆಂಟ್ ಯುವರ್ US ಟ್ಯಾಕ್ಸ್ ಫಾರ್ಮ್ ಎಕ್ಸ್ಪೈರ್ಸ್ ಝೋನ್ ಅಂತ ಈ ರೀತಿ ಒಂದು ಮೇಲ್ ರಿಸೀವ್ ಆಗಿದೆ. ಅದ್ರ ಜೊತೆ ಕೆಳಗಡೆ ಕೆಲವೊಂದಿಷ್ಟು ಮೆನ್ಷನ್ ಮಾಡಿದರೆ ಯೂಟ್ಯೂಬ್ನಿಂದ ಏನಪ್ಪ ಅಂದ್ರೆ ಯುವರ್ US ಟ್ಯಾಕ್ಸ್ ಫಾರ್ಮ್ ಎಕ್ಸ್ಪೈರ್ ಎಟ್ ದ ಎಂಡ್ ಆಫ್ 2024 ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆ ಕೆಳಗಡೆ ಕೂಡ ಕೊಟ್ಟಿದ್ದಾರೆ, ಟೈಮಿಂಗ್ ಕೊಟ್ಟಿದ್ದಾರೆ ನೋಡಿ. ಇಟ್ ಈಸ್ ಟು ರಿಪ್ಲೇಸ್ ಯುವರ್ US ಟ್ಯಾಕ್ಸ್ ಫಾರ್ಮ್ ಅಂತ ಈ ರೀತಿ ಒಂದು ಕೊಟ್ಟಿದ್ದಾರೆ. ಕೆಳಗಡೆ ಮತ್ತೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಅಂತ ಸಬ್ಮಿಟ್ ಮೈ ಟ್ಯಾಕ್ಸ್ ಡಾಕ್ಯುಮೆಂಟ್ಸ್ ಅಂತ ಈ ರೀತಿ ಒಂದು ನಿಮಗೆ ಬ್ಲಾಕ್ ಪಟ್ಟಿ ಮೂಲಕ ಈ ರೀತಿ ಒಂದು ಮೇಲ್ ಬಂದಿದೆ. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಹೇಳ್ತಾನೆ, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಈ ಒಂದು ಮೇಲ್ ಬಂದಿದೆ ಅಂದ್ರೆ ಯಾರು ಕೂಡ ಭಯಪಡೋ ಅವಶ್ಯಕತೆ ಇಲ್ಲ. ಈ ಮೇಲ್ ಭಯಪಡೋದು ಏನೂ ಇಲ್ಲ. ಈ ಮೇಲ್ ಏನಪ್ಪ ಅಂದ್ರೆ ತುಂಬಾ ಸಿಂಪಲ್ ಆಗಿ ನಾನು ನಿಮಗೆ ಹೇಳ್ಬೇಕಾದ್ರೆ, ನಿಮ್ಮೊಂದು US ಟ್ಯಾಕ್ಸ್ ಫಾರ್ಮ್ ಎಕ್ಸ್ಪೈರ್ ಆಗುತ್ತಲ್ಲ, ಒಂದು ವರ್ಷಕ್ಕೆ ಆದರೂ ಈ ರೀತಿ ಒಂದು ಎಕ್ಸ್ಪೈರ್ ಆಗುತ್ತಲ್ಲ. ಈಗ ಯಾವುದೋ ಒಂದು ಜ್ಯೂಸ್ ತಗೊಳ್ಳಿ, ಏನೋ ಅದು ಎಕ್ಸ್ಪೈರ್ ಡೇಟ್ ಅನ್ನೋದು ಇರುತ್ತೆ. ಅದೇ ರೀತಿ ಕೂಡ ಇದು ಎಕ್ಸ್ಪೈರ್ ಆಗಿದೆ, ಒಂದು ವರ್ಷ ಆಗಿದೆ, ಒಂದು ವರ್ಷ ಕಂಪ್ಲೀಟ್ ಅಂದ್ರೆ ಒಂದು ವರ್ಷ ಆಗುತ್ತೆ, ಕಮ್ಮಿಂಗ್ ಝೋನ್ ಅಂತ ಇದೆ. ಅದಕ್ಕೋಸ್ಕರ ನೋಡಿ ವಾಪಸ್ ಕೊಟ್ಟಿದ್ದಾರೆ ನೋಡಿ, ರಿಪ್ರೇಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮತ್ತೆ ವಾಪಸ್ ನೀವು US ಟ್ಯಾಕ್ಸ್ ಫಾರ್ಮ್ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಏನಾದರೂ ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅದನ್ನು ಕೂಡ ಹೇಳ್ಬಿಡ್ತೀನಿ ನೋಡಿ. ತುಂಬಾ ಸಿಂಪಲ್, ಕೆಳಗಡೆ ಕೂಡ ಮೆನ್ಷನ್ ಮಾಡಿದ್ದಾರೆ, ನೀವು ಕೆಳಗಡೆ ನೋಡ್ಕೊಳ್ಳಿ. ಏನಪ್ಪ ಅಂದ್ರೆ ನೋಡಿ, ಕ್ರಿಯೇಟರ್ ವಿತ್ ಎಕ್ಸ್ಪೈರ್ ದ US ಟ್ಯಾಕ್ಸ್ ಫಾರ್ಮ್ ಮೈ ಬಿ ಸಬ್ಜೆಕ್ಟ್ ಟು ಯಾವ ಡಿಫಾಲ್ಟ್ ಟ್ಯಾಕ್ಸ್ ರೇಟ್ ಅಪ್ ಟು 24% ಆಫ್ ಟೋಟಲ್ ಅರ್ನಿಂಗ್ ವಿಡ್ರಾಲ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮೊಂದೀಗ ಮ್ಯಾಕ್ಸಿಮಮ್ ನೀವು ಎಷ್ಟು ಟೋಟಲ್ ಅರ್ನ್ ಮಾಡಿದ್ರ, $100 ಅರ್ನ್ ಮಾಡಿದ್ರೆ ಎಕ್ಸಾಂಪಲ್, ಆ $100 ಅಲ್ಲಿ ಅವ್ರು ಏನ್ ಮಾಡ್ತಾರೆ 24% ಕಟ್ ಆಗಿ ನಿಮಗೆ ಅಮೌಂಟ್ ಬರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇದು ಮಾಡಬೇಕು. ಅದ್ರ ಜೊತೆಗೆ ಕೂಡ ತೆಳಗಡೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ತೆಳಗಡೆ ಕೂಡ ಮೆನ್ಷನ್ ಮಾಡಿದ್ರೆ ಏನಪ್ಪ ನೀವು ನೋಡ್ಕೊಳ್ಬಹುದು. This is uploaded to all creators even if you don't live in the US ಅಂತ ಕೊಟ್ಟಿದ್ದಾರೆ. 100% ಪ್ರತಿಯೊಬ್ಬರು ಕೂಡ ಸಬ್ಮಿಟ್ ಮಾಡಲೇಬೇಕು. ಸಬ್ಮಿಟ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಮ ಒಂದು ಟ್ಯಾಕ್ಸ್ ಏನಿದೆಲ್ಲ ಅಂದ್ರೆ ನಿಮ್ಮೊಂದು ಪೇಮೆಂಟ್ ಅದು ಓಲ್ಡ್ ಅಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಪೇಮೆಂಟ್ ಬಂದು ರಿಸೀವ್ ಆಗಲ್ಲ. ಹಾಗಿದ್ರೆ ಇದನ್ನ ಯಾವ ರೀತಿ ಸಬ್ಮಿಟ್ ಮಾಡೋದು ತುಂಬಾ ಸಿಂಪಲ್, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಬಿಡ್ತೀನಿ. ತುಂಬಾ ಸಿಂಪಲ್, ಈಸಿಯಾಗಿ ನೀವು ಸಬ್ಮಿಟ್ ಮಾಡ್ಕೊಳ್ಬಹುದು. ಅದು ಯಾವ ರೀತಿ, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಅದನ್ನ ಇರೋರಿಗೆ ಯಾರು ಕೂಡ ಭಯಪಡೋ ಅವಶ್ಯಕತೆ ಇಲ್ಲ, ಭಯಪಡುವಂಥದ್ದು ಏನೂ ಇಲ್ಲ. ನೀವು ಸಬ್ಮಿಟ್ ಮಾಡಬೇಕು. ಈಗ ಈ ಶರ್ಟ್ ಇದರ ಅಂತ ಒಂದು ಎಕ್ಸ್ಪೈರ್ ಡೇಟ್ ಅಂತ ಇರುತ್ತೆ, ಅಂದ್ರೆ ಹರಿದು ಹೋಗೋ ಕಾಲ ಇರುತ್ತೆ, ಟೈಮಿಂಗ್ ಇರುತ್ತೆ. ನಾವು ಹುಟ್ಟಿದ ನನಗೂ ಅಂತ ಎಕ್ಸ್ಪೈರ್ ಡೇಟ್ ಇದೆ, ನಾನು ಕೂಡ ಯಾವ ಟೈಮ್ದಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಅದೇ ರೀತಿ ಕೂಡ ಇದು US ಟ್ಯಾಕ್ಸ್ ಫಾರ್ಮ್ ಕೂಡ ನಾವು ಸಬ್ಮಿಟ್ ಮಾಡಬೇಕು, ವಾಪಸ್ ಇದು ಮಾಡಬೇಕು. ಎಕ್ಸ್ಪೈರ್ ಆಗಿದೆ ನಾವು ಸಬ್ಮಿಟ್ ಮಾಡಬೇಕು. ಅದನ್ನ ಯಾವ ರೀತಿ ಮಾಡೋದು ತುಂಬಾ ಸಿಂಪಲ್. ನೀವೇನ್ ಮಾಡಿ, ನಿಮ್ಮೊಂದು ಗೂಗಲ್ ಓಪನ್ ಮಾಡ್ಕೊಂಡು ಜಸ್ಟ್ ಏನಿಲ್ಲ, ಅಲ್ಲಿ ಗೂಗಲ್ ಆಡ್ಸೆನ್ಸ್ ಅಂತ ಸರ್ಚ್ ಮಾಡ್ಕೊಂಡು ನೀವೇನ್ ಮಾಡಿ ಲಾಗಿನ್ ಹಾಕೊಳ್ಳಿ. ಅಂದ್ರೆ ನಿಮ್ಮೊಂದು ಗೂಗಲ್ ಆಡ್ಸೆನ್ಸ್ ಯಾವ ಒಂದು ಇಮೇಲ್ ಐಡಿ ಇದೆ, ಆ ಒಂದು ಇಮೇಲ್ ಐಡಿ ಮೂಲಕ ನೀವು ಲಾಗಿನ್ ಆಗಿ ಜಸ್ಟ್ ಲಾಗಿನ್ ಆದ ತಕ್ಷಣ ನೀವು ಏನ್ ಮಾಡಬೇಕು, ಯಾವ ರೀತಿ ಸಬ್ಮಿಟ್ ಮಾಡೋದು ತುಂಬಾ ಸಿಂಪಲ್. ಏನ್ ಮಾಡಿ, ಇಲ್ಲಿ ನಿಮ್ಮ ಗೂಗಲ್ ಆಡ್ಸೆನ್ಸ್ ಮೇಲೆ 3 ಡಾಟ್ ಇದೆಲ್ಲ, ಜಸ್ಟ್ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ. ಓಕೆ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪೇಮೆಂಟ್ ಅಂತ ಆಪ್ಷನ್ ಇರುತ್ತೆ. ಜಸ್ಟ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ, ತೆಳಗಡೆ ಒಂದು ಪೇಮೆಂಟ್ ಇನ್ಫಾರ್ಮೇಶನ್ ಅಂತ ನೋಡಿ, ಇಂಪೋ ಅಂತ ಇದೆ. ಅದು ಇಂಪೋ ಅಂದ್ರೆ ಇನ್ಫಾರ್ಮೇಶನ್ ಅಂತ ಬಂದ್ಬಿಟ್ಟು ಪೇಮೆಂಟ್ ಇನ್ಫಾರ್ಮೇಶನ್ ಮೇಲೆ ಕ್ಲಿಕ್ ಮಾಡಿ, ಅದರ ನಂತರ ಬಿಟ್ಟು ತೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಜಸ್ಟ್ ಅದರ ನಂತರ ಮ್ಯಾನೇಜ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನು ಮಾಡೋಂಗಿಲ್ಲ, ಜಸ್ಟ್ ತೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ಅಲ್ಲಿ US ಟ್ಯಾಕ್ಸ್ ಫಾರ್ಮ್ ಒಂದು ಸಿಂಬಲ್ ಕಾಣುತ್ತೆ ನೋಡಿ, ನಿಮ್ಗೆ ತೋರಿಸ್ತೀನಿ. ಓಕೆ, US ಟ್ಯಾಕ್ಸ್ ಫಾರ್ಮ್ ಸಿಂಬಲ್ ಕಾಣುತ್ತೆ. ಅದರ ನಂತರ ಉಂಟು ನೆಕ್ಸ್ಟ್ ಉಂಟು ಮ್ಯಾನೇಜ್ ಟ್ಯಾಕ್ಸ್ ಇಂಪೋ ಅಂತ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಈ ರೀತಿ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸ್ವಲ್ಪ
ಸ್ವಲ್ಪ ಓಕೆ ಈ ರೀತಿ ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕಾಣ್ತೀವಿ ನಿಮ್ಗೆ ತೋರಿಸ್ತೇವೆ ನೋಡಿ. ಇಲ್ಲಿ ಮೇಲ್ಗಡೆ ಸಿಂಗಾಪುರ್ ಎರಡು US ಟ್ಯಾಕ್ಸ್ ಸಿಂಗಾಪುರ್ ಟ್ಯಾಕ್ಸ್ ಫಾರ್ಮ್ ಅಂತ ಕೇಳ್ತಾ ಇದ್ರೆ ನೀವು ಏನು ಮಾಡ್ಬೇಕು ತುಂಬಾ ಸಿಂಪಲ್, ಅಲ್ಲಿ ಮಾಡೋಂಗಿಲ್ಲ, ತುಂಬಾ ಸಿಂಪಲ್. ನೀವು ಈಗಾಗಲೇ ಟ್ಯಾಕ್ಸ್ ಫಾರ್ಮ್ ಫಿಲ್ಅಪ್ ಮಾಡಿದ್ರೆ ನೀವು ಏನು ಮಾಡ್ಬೇಕು ಏನಿಲ್ಲ, ಫಸ್ಟ್ ನೀವು ಮೊದಲೇ ಪ್ಲೇ ಮಾಡ್ತಾ ನಾನು ನಿಮಗೆ ವಿಡಿಯೋ ನೋಡ್ಕೊಂಡು ಪ್ಲೇ ಮಾಡ್ಕೊಂಡು ನಾವು ವಿಡಿಯೋ ಮಾಡಿದ್ದೀನಿ. ಹೊಸದಾಗಿ ಪ್ಲೇ ಮಾಡ್ತಾ ಇದ್ರೆ ಏನು ಮಾಡೋದು ತುಂಬಾ ಸಿಂಪಲ್, ನೀವು ಆ ಒಂದು ವಿಡಿಯೋ ನೋಡಿ ಮಾಡಿ. ಅದರಂತೆ ಈಗ ನೀವು ಟ್ಯಾಕ್ಸ್ ಫಾರ್ಮ್ ಫಿಲ್ಅಪ್ ಮಾಡಿದ್ರೆ ತುಂಬಾ ಸಿಂಪಲ್. ನೀವೇನು ನೋಡ್ಕೊ ಶೋ ಯುವರ್ ಟ್ಯಾಕ್ಸ್ ಫಾರ್ಮ್ ಅಂತ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರ ನಂತರ ಸೈಡ್ಗೆ ಬಂದ್ಬಿಟ್ಟು ಇಲ್ಲಿ ಸಬ್ಮಿಟ್ ನೋಡಿ, ಸಬ್ಮಿಟ್ ನೀವು ಟ್ಯಾಕ್ಸ್ ಫಾರ್ಮ್ ಅಂತ ಇದ್ರಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ಟಾರ್ಟ್ ಕೇಳ್ತಾ, ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಪಾಸ್ವರ್ಡ್ ಕೇಳ್ತಾರೆ. ಅಂದರೆ ನಿಮ್ಮೊಂದು ಇಮೇಲ್ ID ಪಾಸ್ವರ್ಡ್ ಕೇಳ್ತಾ, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಏನು ಮಾಡಿ ನೀವು ನಿಮ್ಮೊಂದು ಇಮೇಲ್ ID ಪಾಸ್ವರ್ಡ್ ಹಾಕಿ. ನಾನು ಏನು ಮಾಡ್ತೀನಿ ಈಗ ನನ್ನೊಂದು ಇಮೇಲ್ ID ಪಾಸ್ವರ್ಡ್ ಹಾಕಿಬಿಡ್ತೀನಿ. ಜಸ್ಟ್ ವೇಟು ಓಕೆ, ನಾನು ನನ್ನೊಂದು ಇಮೇಲ್ ID ಪಾಸ್ವರ್ಡ್ ಹಾಕಿ ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಲೋಡ್ ತಗುತ್ತೆ, ಏನೂ ಅಲ್ಲ, ಲೋಡ್ ತಗೊಂಡ ತಕ್ಷಣ ಆಟೋಮೆಟಿಕ್ ಓಪನ್ ಆಗುತ್ತೆ. ಓಕೆ, ನೀವು ನಿಮ್ಮೊಂದು ಇಮೇಲ್ ID ಪಾಸ್ವರ್ಡ್ ಹಾಕಿದ ತಕ್ಷಣ ನೆಕ್ಸ್ಟ್ ಈ ರೀತಿ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ. ಓಕೆ, ಈ ರೀತಿ ಓಪನ್ ಆಗುತ್ತೆ ನೋಡಿ. ಇಲ್ಲಿ ನೋಡಿ ಯುನೈಟೆಡ್ ಸ್ಟೇಟ್ ಅಂತ ಈ ರೀತಿ ಇಂಪಾರ್ಟೆಂಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ನೋಡ್ಬೇಕು ಕೇಳ್ತಂದ್ರೆ ನೋಡಿ ವಾಟ್ ಟೈಪ್ಸ್ ಆಫ್ ಅಕೌಂಟ್ ಅಂತ ಕೇಳ್ತದೆ. ಇಲ್ಲಿ ನೀವು ಇಂಡಿವಿಜುವಲ್ ಮತ್ತು ಬಿಸ್ನೆಸ್ ಅಂತ ಕೇಳ್ತದೆ. ನಾನ್ ಇಂಡಿವಿಜುವಲ್ ಅಂತ, ನಾವು ಇಂಡಿವಿಜುವಲ್, ಎಲ್ಲರೂ ಕೂಡ ನೀವು ಕೂಡ ಇಂಡಿವಿಜುವಲ್, ಏನು ಬಿಸ್ನೆಸ್ ಅಲ್ಲ. ಜಸ್ಟ್ ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡಿ, ಅದರ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ವಾಪಸ್ ಕೇಳ್ತದೆ. ಕಂಟ್ರಿ ಕೇಳ್ತದೆ, ಯುನೈಟೆಡ್ ಸ್ಟೇಟಾ ಇಲ್ಲ ಯಾವ ಒಂದು ಸ್ಟೇಟ್ದವ್ರು ಕೇಳ್ತದೆ. ನಾನು ಮಾತ್ರ ಇಂಡಿಯಾ ಕಂಟ್ರಿ, ಆ ಒಂದು ಕಾರಣಕ್ಕೋಸ್ಕರ ನೀವು ಮಾಡಿ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕೂಡ ನೋ ಅಂತ ಕ್ಲಿಕ್ ಮಾಡಿ. ಅದರ ನಂತರ ತೆಗೆದ್ಬಿಟ್ಟು ಸೆಲೆಕ್ಟ್ W8 ಅಂತ ಕೇಳ್ತದೆ. ಇದರಲ್ಲಿ ನೀವು ಏನು ಮಾಡ್ಬೇಕು ಟೈಪ್ಸ್ ಆಫ್ ಫಾರ್ಮ್ ಕೇಳ್ತದೆ. ಇದರಲ್ಲಿ ನೀವು ಏನು ಮಾಡ್ಕೊಂಡು ಮೊದಲನೇದು ಏನಿದಿಲ್ಲ ಸೆಲೆಕ್ಟ್ W ಅಂತ ಇದೆಯಲ್ಲ W8 ಅಂತ ಮೊದಲನೇದು ಕ್ಲಿಕ್ ಮಾಡಿ. ಏನಾದರೂ ನೀವು ಬಿಸ್ನೆಸ್ ಇದ್ರಪ್ಪ ಅಂದ್ರೆ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಅದರ ನಂತರ ನೆಕ್ಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತುಂಬಾ ಸಿಂಪಲ್, ಸ್ವಲ್ಪ ಲೋಡ್ ಆಗುತ್ತೆ. ಅದರ ನಂತರ ನಿಮಗೆ ಆಟೋಮೆಟಿಕ್ ಓಪನ್ ಆಗುತ್ತೆ. ಆ್ಯಕ್ಚುಲಿ ನಾನು ನಿಮಗೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದ್ರ ಬಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾವುದೇ ಕಾರಣಕ್ಕೂ ಡೌಟ್ ಇರ್ಬೋದು. ಅದರ ನಂತರ ಬಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಟ್ಯಾಕ್ಸ್ ಐಡೆಂಟಿಟಿ ನೇಮ್ ತೋರಿಸುತ್ತೆ. ಅಲ್ಲಿ ನೇಮ್ ಅಂದ್ರೆ ಏನು ಅಂದ್ರೆ ನಿಮ್ಮೊಂದು ನೇಮ್ ತೋರಿಸ್ತಾ, ಅಲ್ಲಿ ಚಾನಲ್ ನೇಮ್ ಅಲ್ಲ, ನಿಮ್ಮೊಂದು ಒರಿಜಿನಲ್ ನೇಮ್ ತೋರಿಸ್ತೆ. ಅದ್ರ ಜೊತೆ ತಗೊಂಡ್ಬಿಟ್ಟು ಕಂಟ್ರಿ ಅಂತ ಕೇಳುತ್ತೆ. ಇಲ್ಲಿ ನೀವು ಹೇಳ್ಬೇಕು ನಮ್ಮೊಂದು ಕಂಟ್ರಿ ಸೆಲೆಕ್ಟ್ ಮಾಡ್ಬೇಕು. ಈಗ ನಾವು ಬಂದ್ಬಿಟ್ಟು ಇಂಡಿಯಾ, ಈಗ ನಾನು ಏನು ಮಾಡ್ತೀನಿ ಇಂಡಿಯಾ ಕಂಟ್ರಿ ಸೆಲೆಕ್ಟ್ ಮಾಡ್ತೀನಿ. ನೀವು ಕೂಡ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ಜಸ್ಟ್ ಇಂಡಿಯಾ ಅಂತ ಇಲ್ಲೇ ಇರುತ್ತೆ ನೋಡಿ. ಓಕೆ, ಇಂಡಿಯಾ ಕಂಟ್ರಿ, ಓಕೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಅದರ ನಂತರ ಬಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನಿಮಗೆ ಏನು ಕೇಳುತ್ತೆ, ಇಲ್ಲಿ ಮೇಲೆ ಪ್ರೆಗ್ನೆಂಟ್ ಇಲ್ಲಿ ಒಂದು ನಿಮ್ಮೊಂದು ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ. ಮೇನ್ ಇಂಪಾರ್ಟೆಂಟ್ ಪ್ಯಾನ್ ಕಾರ್ಡ್ ನಂಬರ್, ಐಡೆಂಟಿಟಿ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಯಾರೊಂದು ಹೆಸರಲ್ಲಿ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಇದೆಯಾ ಜಸ್ಟ್ ಅವ್ರೊಂದು ಪ್ಯಾನ್ ಕಾರ್ಡ್ ಹಾಕೊಳ್ಳಿ. ದಯವಿಟ್ಟು ಅವ್ರದ್ದೇ ಹಾಕಲಿ, ಬೇರೆ ಹಾಕೋಬಿಡಿ. ಈಗ ನಾನು ಏನು ಮಾಡ್ತೀನಿ ಜಸ್ಟ್ ಪ್ಯಾನ್ ಕಾರ್ಡ್ ನನ್ನೊಂದು ಪ್ಯಾನ್ ಕಾರ್ಡ್ ನಂಬರ್ ನಾನು ಹಾಕಿಬಿಡ್ತೀನಿ. ಜಸ್ಟ್ ವೇಟು, ಈಗ ನಾನು ಏನು ಮಾಡ್ತೀನಿ ಓಕೆ ಪ್ಯಾನ್ ಕಾರ್ಡ್ ನಾನು ಏನು ಮಾಡ್ತೀನಿ, ನಾನು ಪ್ಯಾನ್ ಕಾರ್ಡ್ ನಂಬರ್ ಹಾಕಿಬಿಡ್ತೀನಿ. ನೀವು ಕೂಡ ನಿಮ್ಮೊಂದು ಪ್ಯಾನ್ ಕಾರ್ಡ್ ನಂಬರ್ ಹಾಕೊಳ್ಳಿ. ಅದು ದಯವಿಟ್ಟು ಬೇರೆ ನಂಬರ್ ಹಾಕೋಬಿಡಿ, ವಾಪಸ್ ತಗೋಕೋಲ್ಲ. ಜಸ್ಟ್ ಪ್ಯಾನ್ ಕಾರ್ಡ್ ನಂಬರ್ಗೆ ಅದರ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಪ್ಯಾನ್ ಕಾರ್ಡ್ ನಂಬರ್ಗೆ. ಅದರ ನಂತರ ಇಲ್ಲಿ ನೀವು ಏನು ಕೇಳುತ್ತೆ ಅಡ್ರೆಸ್ ಕೇಳುತ್ತೆ. ನಿಮ್ಮೊಂದು ಅಡ್ರೆಸ್ ಯಾವ ರೀತಿ ಅಂದರೆ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಅಡ್ರೆಸ್ ಹಾಕಿ. ನೀವು ಏನಾದರೂ ಅಡ್ರೆಸ್ ಈಗಾಗಲೇ ಗೂಗಲ್ ಆಡ್ಸೆನ್ಸ್ ಟ್ಯಾಕ್ಸ್ ಫಾರ್ಮ್ ಫಿಲ್ಅಪ್ ಮಾಡಿದ್ರೆ ಈ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಆ್ಯಡ್ ಮಾಡೋಕೆ ಮುಂದೆ ಕೊಟ್ಟಿದ್ದಾರೆ ಅಂದರೆ ಡೈರೆಕ್ಟ್ ಆಗಿಬಿಡುತ್ತೆ. ಇನ್ನೊಂದು ತುಂಬ ಸಿಂಪಲ್, ನೀವು ಇಲ್ಲಿ ಪರ್ಮನೆಂಟ್ ಅಂತ ಇದ್ದಾರೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ನಂತರ ನಿಮ್ಮೊಂದು ಅಡ್ರೆಸ್ ಎಲ್ಲ ತೋರಿಸುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ನಂತರ ಪೋಸ್ಟ್ ಕನ್ಫರ್ಮ್, ಓಕೆ ಅದರ ನಂತರ ಸೇಮ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಏನು ಮಾಡೋಂಗಿಲ್ಲ. ಅದರ ನಂತರ ನೀವು ನೆಕ್ಸ್ಟ್ ಈಗ ನೀವು ಅಡ್ರೆಸ್ ಫಿಲ್ಅಪ್ ಮಾಡಿದ್ರೆ ಎಲ್ಲ ತೋರಿಸುತ್ತೆ, ಅಲ್ಲೇ ನೀವು ಕ್ಲಿಕ್ ಮಾಡಿದ್ರೆ ಸಾಕು. ಏನೋ ತುಂಬ ಸಿಂಪಲ್. ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಅದರ ನಂತರ ಲೋಡ್ ಆಗುತ್ತೆ. ಈ ರೀತಿ ಬರುತ್ತೆ. ನೀವು ಇದರಲ್ಲಿ ಏನಂತ ಕ್ಲಿಕ್ ಮಾಡಬೇಕು, ಎಸ್ ಅಂತ ಕ್ಲಿಕ್ ಮಾಡಬೇಕು. ನಾವು ಇಂಡಿಯನ್ ಕಂಟ್ರಿದವರಲ್ಲ, ಅದರ ನಂತರ ಎಸ್ ಕ್ಲಿಕ್ ಮಾಡಿ. ಅದನ್ನು ಈ ಬಾಕ್ಸ್ ಟಿಕ್ ಮಾಡ್ಕೊಂಡು ಅದರ ನಂತರ ಆ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಬೇಕು, ನಮ್ಮೊಂದು ಕಂಟ್ರಿ. ಈಗ ನಾವು ಏನು ಮಾಡ್ತೀವಿ ನಮ್ಮೊಂದು ಇಂಡಿಯಾ ಕಂಟ್ರಿ, ನೀವು ಕೂಡ ಇಂಡಿಯಾ ಕಂಟ್ರಿ ಅಂತ ಸೆಲೆಕ್ಟ್ ಮಾಡಿ. ಅದರ ನಂತರ ಇಲ್ಲಿ 3 ಬಾಕ್ಸ್ ಬರುತ್ತೆ. ಜಸ್ಟ್ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆರ್ಟಿಕಲ್ 12 ಮೇಲೆ ಕ್ಲಿಕ್ ಮಾಡಿ. ಪರ್ಸೆಂಟೇಜ್ ಬಂದ್ಬಿಟ್ಟು ಎಷ್ಟಪ್ಪ ಅಂದ್ರೆ 15% ಇಡಿ. ಸೆಕೆಂಡ್ ಮತ್ತೆ ಸೆಕೆಂಡ್ ಆರ್ಟಿಕಲ್ ಅಂದರೆ ಸೆಕೆಂಡ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕೂಡ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೂಡ ಆರ್ಟಿಕಲ್ ಏನಂತ ಕ್ಲಿಕ್ ಮಾಡಿ. ಸೇವ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ 0% ಅಂತ ಸೆಲೆಕ್ಟ್ ಮಾಡಿ. ಅದರ ನಂತರ ಬಿಟ್ಟು ಈ ನೆಕ್ಸ್ಟ್ ಬಾಕ್ಸ್, ಓಕೆ 3ನೇ ಬಾಕ್ಸ್ ಬಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ. ಆರ್ಟಿಕಲ್ 12 ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕೂಡ ಎಷ್ಟು ಅಂತ ಸೆಲೆಕ್ಟ್ ಮಾಡಿ 15% ಅಂತ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಕನ್ಫರ್ಮ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಅದರ ನಂತರ ಬಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಕಾಣ್ತಲ್ಲ, ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡಿ. ಅದರ ನಂತರ ನಿಮ್ಗೆ ತೋರಿಸ್ತೀನಿ, ಸ್ವಲ್ಪ ಲೋಡ್ ಆಗುತ್ತೆ. ಓಕೆ, ಅದರ ನಂತರ ಬಿಟ್ಟು ಈ ರೀತಿ ನಿಮಗೆ ನೋಟಿಫಿಕೇಶನ್ ಒಂದು ಬರುತ್ತೆ. ಜಸ್ಟ್ ಇದರಲ್ಲಿ ಏನು ಮಾಡಿ ನೋ ಅಂತ ಕ್ಲಿಕ್ ಮಾಡ್ಕೊಳ್ಬೇಕು. ಜಸ್ಟ್ ನೋ ಅಂತ ಕ್ಲಿಕ್ ಮಾಡಿ. ಅದರ ನಂತರ ಐ ಎಮ್ ಕಂಟ್ರಿ ಅಂದರೆ ಐ ಅಂತ ಕ್ಲಿಕ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ನಂತರ ಬಂದ್ಬಿಟ್ಟು ನೆಕ್ಸ್ಟ್, ಓಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಿಮಗೊಂದು ಟರ್ಮ್ಸ್ ಅಂಡ್ ಬಾಕ್ಸ್ ಒಂದು ಇದು ಬರುತ್ತೆ. ಜಸ್ಟ್ ಏನೋ ಇದನ್ನು ಎಕ್ಸೆಪ್ಟ್ ಮಾಡೋಕೆ ನಾವೆಲ್ಲ ಲೆಟರ್ ಇರುತ್ತೆ. ಅದರ ನಂತರ ಬಿಟ್ಟು ಐ ಗೋ ಟು ಇದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಓಕೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಓಕೆ ನೆಕ್ಸ್ಟ್, ಓಕೆ ನೆಕ್ಸ್ಟ್ ಅವಾಗ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದರದೆಲ್ಲ PDF ಇದೆ. ಅದರ ನಂತರ ಇದರಲ್ಲಿ ಫಾರ್ಮ್ ಕೂಡ ಇದೆ, ನೀವು ನೋಡ್ಕೊಳ್ಬೋದು, ಏನೂ ಇಲ್ಲ, ತುಂಬ ಸಿಂಪಲ್. ಅದರ ನಂತರ ಬಿಟ್ಟು ನೆಕ್ಸ್ಟ್ ಐ ಎಮ್ ಕನ್ಫರ್ಮ್ ಕೊಡಿ, ಎಕ್ಸೆಪ್ಟ್ ಕೊಡಿ ಅಲ್ಲ. ಅದರ ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದ್ರದ್ದೊಂದು ಎಕ್ಸೆಪ್ಟ್ ಕೊಟ್ಟಬೇಕು. ಜಸ್ಟ್ ತೋರಿಸ್ತೀನಿ. ಓಕೆ ಇದು ಬಾಕ್ಸ್ ಕೂಡ ಇದನ್ನು ಕೂಡ ಓಕೆ. ಅದರ ನಂತರ ಬಂದ್ಬಿಟ್ಟು ಇದರ ಡೇಟ್ ಏನಿದೆಲ್ಲ ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಾವೇನು ಮಾಡೋಣ ಇವತ್ತೊಂದು ಡೇಟ್ ಹಾಕಿಬಿಡೋಣ. ಇವತ್ತೆಷ್ಟು 9. ಅದರ ನಂತರ ಬಿಟ್ಟು 2020
24 ಓಕೆ. ನೆಕ್ಸ್ಟ್ ಡೇಟ್ ಹಾಕಿ ಅದರ ನಂತರ ಮೇಲ್ಗಡೆ ಇಯರ್ ಏನಿದೆಲ್ಲ ಅದನ್ನು 24 ಅಂತ ಸೆಲೆಕ್ಟ್ ಮಾಡಿ. ಓಕೆ, ಅದರ ನಂತರ ಉಂಟು ನೆಕ್ಸ್ಟ್ ಇಲ್ಲಿ ನಿಮಗೆ ಐಡೆಂಟಿಟಿ ವೆರಿಫಿಕೇಶನ್ ಕೇಳ್ತಾ ಇದರಲ್ಲಿ ಏನೆಲ್ಲ ಸಿಂಗಾಪುರ್ ಎಸ್ ಅಂತ ಕ್ಲಿಕ್ ಮಾಡಿ. ಅದರ ನಂತರ ಉಂಟು ನೆಕ್ಸ್ಟ್ ಇಲ್ಲಿ ನಿಮ್ಮ ನೇಮ್ ಆಟೋಮೆಟಿಕ್ ತೊಗೊಂಡಿರುತ್ತೆ, ನಿಮ್ಮ ಏನು ಇಲ್ಲ ಸೇಮ್ ಈಗ ಯಾರ್ದು ಇದೆ ಅದನ್ನೇ ತೊಗೊಂಡಿರುತ್ತೆ. ಅದರ ನಂತರ ಉಂಟು ನೀವು ನೆಕ್ಸ್ಟ್ ಏನು ಮಾಡ್ಕೋ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕೊನೆಯದಾಗಿ ಉಂಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನೀವು ಈಗ ಏನು ಮಾಡಿದ್ರೆ ಇದೆಲ್ಲ US ಟ್ಯಾಕ್ಸ್ ಫಾರ್ಮ್ ನೀವು ಪ್ಲೇ ಮಾಡಿದ್ರೆ ಹೊಸದಾಗಿ ಪ್ಲೇ ಮಾಡಿದ್ರೆ ಈಗ ಜಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಸ್ವಲ್ಪ ಟೈಮ್ ತಗೋತೆ, ಅಪ್ರೂವ್ ತೊಗೊಂಡ್ಬಿಡುತ್ತೆ ಆಟೋಮೆಟಿಕ್ ನಿಮ್ಮೊಂದು US ಟ್ಯಾಕ್ಸ್ ಫಾರ್ಮ್ ಅಪ್ರೂವ್ ಆಗುತ್ತೆ. ಈಗ ನೋಡ್ಕೊಳ್ಳಿ ನಂದು ಅಪ್ರೂವ್ ಆಯ್ತು ನೋಡಿ. ಈಗ ನಂದು ಇಲ್ಲಿ ಕೊಟ್ಟಿದ್ರೆ ನಂದು ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅಂದ್ರೆ ಡಿಸೆಂಬರ್ 2027ಕ್ಕೆ ನಮ್ದು US ಟ್ಯಾಕ್ಸ್ ಫಾರ್ಮ್ ಎಕ್ಸ್ಪೈರ್ ಆಗುತ್ತೆ. ಅದ್ರ ಡೇಟ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಒಂದು ಮೇಲ್ ಕೂಡ ಬಂದಿರುತ್ತೆ. ಜಸ್ಟ್ ಮೇಲ್ ಕೂಡ ಹಾಕಿರ್ತೀನಿ ನೋಡ್ಕೊಂಡು ನಿಮ್ಮೊಂದು US ಟ್ಯಾಕ್ಸ್ ಫಾರ್ಮ್ ಸಬ್ಮಿಟ್ ಆಗಿದೆ ಅಂತ ಒಂದು ಮೇಲ್ ಕೂಡ ಬಂದಿರುತ್ತೆ. ಜಸ್ಟ್ ಈ ರೀತಿ ಮಾಡಿ ನೀವು ನಿಮ್ಮ ಒಂದು US ಟ್ಯಾಕ್ಸ್ ಫಾರ್ಮ್ ಅನ್ನು ಫಿಲ್ಅಪ್ ಮಾಡ್ಕೊಳ್ಬಹುದು. ಏನು ತುಂಬಾ ಸಿಂಪಲ್. ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಯಾರು ಕೂಡ ಅಂದ್ರೆ ಭಯಪಡೋ ಅವಶ್ಯಕತೆ ಇಲ್ಲ. ಆ ಮೇಲೆ ಏನು ಭಯಪಡಕೋಬೇಡಿ, ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಈ ಮಾಡಲೇಬೇಕು ಪ್ರತಿಯೊಬ್ಬರು. ಮಾಡಲಿಲ್ಲ ಅಂದ್ರೆ ನಿಮ್ಮ ಪೇಮೆಂಟ್ ಓಲ್ಡ್ ಅಲ್ಲಿ ಇರುತ್ತೆ ಅಂತ. ಏನೋ ಜಸ್ಟ್ ನಾನು ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬರು ಕೂಡ ಈ ಒಂದು ಶೇರ್ ಮಾಡಲೇಬೇಕು, ಎಲ್ಲರೂ ಕೂಡ ಗೊತ್ತಾಗಲೇಬೇಕು. ಎಲ್ಲರೂ ಕೂಡ ಯಾವ ರೀತಿ ಪ್ಲೇ ಮಾಡೋದು ಗೊತ್ತಿಲ್ಲ ಅಂತ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಪ್ರತಿಯೊಬ್ಬ ಎಕ್ಸ್ಪ್ಲೇನ್ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ ಬಾಯ್.